Hi, hello everyone. Welcome back to my channel Smita's Life Journey. ನಾವಿವತ್ತೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಆನಂದ್ ಅವ್ರ ಕ್ಲೋಸ್ ಫ್ರೆಂಡ್ ಕುಚುಕು ಕುಮಾರ ಅವ್ರ ಮನೆಗೆ. ಎಂತಕಪ್ಪ ಅಂದ್ರೆ ಅವರಿರೋದು ಶಿವನಹಳ್ಳಿಲಿ. ಅಲ್ಲಿ ಇವತ್ತು ದೊಡ್ಡಮ್ಮನ ಜಾತ್ರೆ ನಡೀತಿದೆ. ಹಾಗಾಗಿ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅವ್ರ ಮನೆಗೆ ಲಂಚ್ಗೆ. ಬನ್ನಿ ಹೋಗೋಣ. ಶಿವನಹಳ್ಳಿ ಗ್ರಾಮ ದೇವತೆ ಈ ದೊಡ್ಡಮ್ಮ ತಾಯಿ. ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಈ ತಾಯಿ ಒಳ್ಳೇದ್ ಮಾಡ್ಲಿ. ಇಲ್ಲೆಲ್ರು ಕೂಡ ಫ್ರೆಂಡ್ಸ್ ನ ಅವ್ರ ರಿಲೇಷನ್ಸ್ ನ ಕರ್ದಿ ಹಬ್ಬ ಮಾಡ್ತಾರೆ. ಹೊರಗಡೆಯಿಂದ ಯಾರೇ ಬಂದ್ರು ಏರಿಯಾ ಒಳಗೆ ಅವತ್ತಿನ ದಿವಸ ಮಾತ್ರ ಕಾರು ಬೈಕು ತಗೊಂಡೋಗಕ್ಕಾಗಲ್ಲ. ಯಾಕಂದ್ರೆ ಇಡೀ ಏರಿಯಾದಲ್ಲಿ ಹಬ್ಬ ಆಚರಿಸ್ತಾರಲ್ಲ, ಪಾರ್ಕಿಂಗ್ ಸಿಗೋದೆ ತುಂಬಾನೇ ಕಷ್ಟ. ಅದಕ್ಕೆ ನಾನು ನಮ್ಮ ಕಾರ್ನ ದೂರದಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೋದ್ವಿ. ಹೋಗಿದ ತಕ್ಷಣ ನಮ್ಗೆ ಆನಂದ್ ಫ್ರೆಂಡ್ ಕುಮಾರ್ ಸಿಕ್ಕಿದ್ರು. ಇವರು ಆನಂದ್ಗೆ PUC ಇಂದನು ಫ್ರೆಂಡು. ನನಗಂತೂ ಇವರಿಬ್ರು ಫ್ರೆಂಡ್ಶಿಪ್ ನೋಡಿದ್ರೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂದ್ರೆ ನನ್ ಮದ್ವೆ ಟೈಮ್ ಇಂದನು ಇವರಿಬ್ರು ಫ್ರೆಂಡ್ಶಿಪ್ ನೋಡ್ತಾ ಇದ್ದೀನಿ. ಒಬ್ರಿಗೊಬ್ರು ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ. ಆನಂದ್ಗಂತೂ ಕುಮಾರ್ ಅವರು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ನಮ್ಮ ಮನೇಲಿ ಯಾವ್ದೇ ಫಂಕ್ಷನ್ಸ್ ನಡೆದ್ರು ಇವರು ಕೂಡ ನಮ್ಮಲ್ಲಿ ಒಬ್ರಾಗಿ ಅವ್ರ ಮನೆ ಫಂಕ್ಷನ್ ಅನ್ನೋ ತರ ಕಾಳಜಿ ವಹಿಸ್ತಾರೆ. ಅದೇ ತರ ಆನಂದ್ ಕೂಡ. ಆಕ್ಚುಲಿ ಕುಮಾರ್ ಅವ್ರ ಮನೆ ಊಟಕ್ಕೆ ಹೋಗಕ್ ಮುಂಚೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತೂ ಫುಲ್ ಬಿಸಿ. ನೋಡಿ ಯಾವ್ಯಾವ ತರ ಸ್ಟಾಲ್ಸ್ ಹಾಕಿದ್ದಾರೆ ಅಂತ. ನೋಡಿ ದೇವಸ್ಥಾನ ಎಷ್ಟು ರಶ್ ಇದೆ ಅಲ್ವಾ. ಕುಮಾರ್ ಅವ್ರಿಗೆ ಯಾರೋ ಪರಿಚಯ ಇರೋದ್ರಿಂದ ನಮ್ಮನ್ನ ಕರ್ಕೊಂಡು ಹೋಗಿ ಬೇಗನೆ ದೇವ್ರ ದರ್ಶನ ಮಾಡಿಸ್ಕೊಂಡ್ ಬಂದ್ರು. ಈ ದೊಡ್ಡಮ್ಮ ತಾಯಿ ದೇವಿ ಜಾತ್ರೆ ಅಂತೂ ಸುಮಾರು ವರ್ಷಗಳಿಂದ ನಡ್ಕೊಂತಾ ಬಂದಿದೆ. ಅದೇ ರೀತಿನೇ ವರ್ಷಕ್ಕೂ ಇಲ್ಲಿಗೆ ಬರೋ ಭಕ್ತಾದಿಗಳ ಸಂಖ್ಯೆ ಅಂತೂ ಜಾಸ್ತಿನೇ ಆಗ್ತಿದೆ. ನಾವಲ್ಲೆಲ್ಲ ನೋಡ್ಕೊಂಡು ಕುಮಾರ್ ಅವ್ರ ಮನೆ ಊಟಕ್ಕೆ ಹೋದ್ವಿ.
ನಮಗಿಲ್ಲಿ ಊಟ ಬಡಿಸ್ತಿದ್ದಾರಲ್ಲ ಅವರೇ ಕುಮಾರ್ ಅವ್ರ ಮಿಸ್ಸಸ್. ಅವ್ರ ಹೆಸರು ಸೋನಿಕಾ ಅಂತ. ಇವ್ರು ನೋಡಿ, ಇವ್ರೇ ಕುಮಾರ್ ಅವ್ರ ತಂದೆ. ಅಂಕಲ್ ಅಂತೂ ನನ್ಗೆ ಯಾಕಮ್ಮ ನಿನ್ ಮುದ್ದೆ ಹಾಕ್ಸ್ಕೊಂಡಿಲ್ಲ ಅಂತ ರೇಗಿಸ್ತಾ ಇದ್ರು. ನಾನ್ ಅದಕ್ಕೆ ಅಂಕಲ್ ನನ್ ಮುದ್ದೆ ಚೆನ್ನಾಗ್ ಮಾಡ್ತೀನಿ ಆದ್ರೆ ಮುದ್ದೆ ತಿನ್ನಲ್ಲ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಇವರು ಕುಮಾರ್ ಅವ್ರ ತಾಯಿ. ಪಕ್ಕದಲ್ಲಿದ್ದಾರಲ್ಲ ಅವರು ಅವ್ರ ತಮ್ಮನ್ ವೈಫ್ ಶ್ರಾವ್ಯ ಅಂತ. ಮತ್ತದ್ರ ಪಕ್ಕದಲ್ಲಿರೋರು ಅವ್ರ ಹೆಸರು ಲತಾ ಅಂತ. ಇವರು ಕುಮಾರ್ ಅವ್ರ ಅಕ್ಕ. ಇವ್ರೆಲ್ರನ್ನು ಮೀಟ್ ಮಾಡಿದ್ದು ನನಗಂತೂ ತುಂಬಾನೇ ಖುಷಿ ಆಯ್ತು. ಅವ್ರೆಲ್ರು ಅಷ್ಟೇ ನಮ್ನ ಗೆಸ್ಟ್ ತರ ಟ್ರೀಟ್ ಮಾಡದೆ ಅವ್ರ ಮನೆಯವ್ರ ತರನೇ ಟ್ರೀಟ್ ಮಾಡಿದ್ರು. ಊಟ ಮುಗಿಸ್ಕೊಂಡು ಹಾಗೆ ಎಲ್ರ ಜೊತೆ ಸ್ವಲ್ಪ ಮಾತಾಡ್ತಾ ನಾವ್ ಅಲ್ಲಿಂದ ಹೊರಟ್ವಿ. ಕುಮಾರ್ ಅವ್ರಂತೂ ಪಾಪ ನಾವ್ ಬೇಡ ಅಂದ್ರು ನಾವ್ ಕಾರ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿವರೆಗೂ ಬಂದು ನಮ್ಮನ್ನ ಕಳ್ಸ್ಕೊಟ್ರು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ ತಾಯಿ ನಿಮ್ಗೆಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.